ओम गणानान्त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सीदसादनं श्रीमहागणपतये नमः। प्रणो देवी सरस्वती वाजेभिर्वाजिनीवती धीनाववित्र्यवत्। ओम वाग्देव्यै नमः। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಹಬ್ಬ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ 30 ಮಾರ್ಚ್ 2025ಕ್ಕೆ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ವಿಶ್ವಾವಸು ಅನ್ನುವಂತಹ ಸಂವತ್ಸರ ನಮಗೆ ಪ್ರಾರಂಭವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ, ವಿಶ್ವಾಸದ ಬಲವನ್ನು ತುಂಬುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಲ್ಲಿ 12 ರಾಶಿಗಳಿಗೆ ಹೇಗಿದೆ, ದ್ವಾದಶ ರಾಶಿ ಗೋಚಾರ ಫಲ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯುಗಾದಿ ಹಬ್ಬ, ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬದಿಂದಲೇ ಕಂಟಕ ಶನಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಂದರೆ ನಿಮ್ಮ ರಾಶಿಗೆ ಸಂಪೂರ್ಣವಾಗಿ 7ನೇ ಮನೆಯಲ್ಲಿ ಶನಿ ಇರ್ತಾರೆ. ಶನಿಯ ನೇರ ದೃಷ್ಟಿ ಯಾವ ರಾಶಿ ಮೇಲಿದೆ ಅಂತಂದರೆ ಅದು ಕನ್ಯಾ ರಾಶಿ ಮೇಲೆ. ಯಾವಾಗ ಕನ್ಯಾ ರಾಶಿ ಮೇಲೆ ಕಂಟಕ ಶನಿ ಪ್ರಭಾವ ಬೀರುತ್ತೋ ಅಲ್ಲಿಗೆ ನಿಮ್ಮ ಸ್ಪೀಡ್ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಮನ್ನು ಆಡಿ ಹೊಗಳುವಂಥವರು ನಿಮ್ಮಿಂದ ದೂರ ಆಗ್ತಾರೆ. ನಿಮ್ಮ ಬಗ್ಗೆ ಸ್ವಲ್ಪ ಅಪಪ್ರಚಾರ ಮಾಡ್ತಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ಯಾರನ್ನೂ ಸಂಪೂರ್ಣ ನಂಬಕ್ಕೆ ಹೋಗಬೇಡಿ. ಅದರಲ್ಲೂ ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ ಖಂಡಿತವಾಗ್ಲೂ ನಂಬಲಿಕ್ಕೆ ಹೋಗಬೇಡಿ. ವಿಶೇಷವಾಗಿ ಈ ಕಂಟಕ ಶನಿ ಪ್ರಭಾವ ಇರೋದ್ರಿಂದ ಶನಿ ಶಾಂತಿ ಮಾಡಿಸ್ಕೊಳ್ಳೋದು ಮಾತ್ರ ಮರಿಬೇಡಿ. ಜೊತೆಗೆ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ಏನೂ ಸಮಸ್ಯೆ ಇಲ್ಲ. ಅಕಸ್ಮಾತ್ ಏನಾದರೂ ಶನಿ ಬಲ ಕಡಿಮೆ ಇತ್ತು ಅಂತಂದರೆ ಸ್ವಲ್ಪ ಇಶ್ಯೂಸ್ ಆಗೋ ಸಾಧ್ಯತೆಗಳಿರುತ್ತೆ. ಎಚ್ಚರ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಇನ್ನು ಗುರುವಿನ ಫಲ ಹೇಳೋದಾದರೆ, ಸದ್ಯಕ್ಕೆ ನಿಮಗೆ ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾರೆ. ಮೇ 15ನೇ ತಾರೀಕು ಗುರುಬಲ ದೂರ ಆಗುತ್ತೆ, ಗುರುಬಲ ಇರಲ್ಲ. ಯಾವಾಗ ನಿಮಗೆ ಗುರುಬಲ ಹೋಗುತ್ತೋ, ದೂರ ಆಗುತ್ತೋ, ಅಲ್ಲಿಗೆ ನಿಮಗೆ ಗುರುವಿನ ಆಶೀರ್ವಾದ ಕಡಿಮೆ ಆಗುತ್ತೆ. ಗುರು ದಶಮಕ್ಕೆ ಬರ್ತಾರೆ. ನೀವು ಶನಿಯನ್ನು ಆರಾಧನೆ ಮಾಡಬೇಕು, ಗುರುವನ್ನು ಆರಾಧನೆ ಮಾಡಬೇಕು, ಎರಡೂ ಗ್ರಹಗಳನ್ನು ಆರಾಧನೆ ಮಾಡಬೇಕು. ಒಂದು ಸಂತೋಷ ಸುದ್ದಿ ಏನಂದರೆ, ಮೇ 20ನೇ ತಾರೀಕು 2025ನೇ ಇಸ್ವಿ ಕೇತು 12ನೇ ಮನೆಗೆ, ರಾಹು 6ನೇ ಮನೆಗೆ ಬರ್ತಾರೆ. 12ನೇ ಮನೆ ಕೇತು ಪುಣ್ಯಕ್ಷೇತ್ರಗಳ ದರ್ಶನ ಮತ್ತು ಭಗವಂತನ ಧಾರ್ಮಿಕ ಚಿಂತನೆ, ಆಧ್ಯಾತ್ಮಿಕ ಲೋಕದಲ್ಲಿ ತೊಡಗಿಕೊಳ್ತಕ್ಕಂಥದ್ದು, ಮಠ ಮಂದಿರಗಳ ದರ್ಶನ ಮಾಡುವಂಥದ್ದು, ಸಾತ್ವಿಕದ ಜೀವನ ಮಾಡುವಂಥದ್ದು, ಕೋಪ ತುಂಬ ಕಡಿಮೆ ಆಗುತ್ತೆ. ಜೀವನದ ಬಗ್ಗೆ ಭಾಳ ಅರಿವಾಗುತ್ತೆ. ಎಲ್ಲ ನಿಮಗೆ ಕೇತು ಕೊಡ್ತಾರೆ. ಇನ್ನು 6ನೇ ಮನೆಯಲ್ಲಿ ರಾಹು ಇದ್ದಾಗ ಸ್ವಲ್ಪ ನರ್ವ್ ರಿಲೇಟೆಡ್ ಇಶ್ಯೂಸ್ ಆಗ್ಬೋದು. ಸ್ವಲ್ಪ ಆರ್ಥ್ರೈಟಿಸ್ ಬರುವಂಥದ್ದು, ನರದೋಷ ಬರುವಂಥದ್ದು, ನರಬಲ ಅಂದರೆ ನರ ಅಂದರೆ ವೇನ್ಸಲ್ಲಿ ಬಲ ಕಮ್ಮಿ ಆಗುವಂಥದ್ದು, ಇದೆಲ್ಲ ಸಾಧ್ಯತೆಗಳಿದೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಟ್ಟು ವ್ಯಾಯಾಮ, ಉತ್ತಮ ವಾಕಿಂಗ್ ಮಾಡೋದು, ಒಳ್ಳೆ ಆಹಾರದ ಪದ್ಧತಿಯನ್ನು, ಒಳ್ಳೆ ನಿದ್ರಾ ಪದ್ಧತಿಯನ್ನು ರೂಢಿಸ್ಕೊಳ್ತಕ್ಕಂಥದ್ದು ಉತ್ತಮ.